ಹಾಯ್ ಹೆಲೋ ಎವ್ರಿವನ್. ಇವತ್ತಿನ ವ್ಲಾಗ್ನ ನಾನು ಲೇಟಾಗಿ ಶುರು ಮಾಡ್ತಾ ಇದ್ದೀನಿ. ನನ್ನ ಆಲ್ಮೋಸ್ಟ್ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಇವತ್ತು ಫುಲ್ ಹೈಪರ್ ಆ್ಯಕ್ಟಿವ್ ಆಗಿದ್ದಾಳೆ. ನೀವೇ ನೋಡ್ಬೋದು ಎಷ್ಟು ಗಲಾಟೆ ಮಾಡ್ತಿದ್ದಾಳಂತ. ನಾಟಕ 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 ಜಾಸ್ತಿ ಅವಳದು. ಸುಮ್ಮನೆ ಕೆಮ್ಮು ಬಂದವ್ರ ಥರ ನಾಟಕ ಆಡ್ತಾಳೆ ನನ್ನ ಮಗಳು. ಹಾಂ ಹಾಯ್ ಬಾಯ್ ಮಾಡು ಮಗ್ಲೆ, ಬಾಯ್ ಅನು. ಹಿಂಗೆ ಮಾಡೋದು ಮಗ್ಲೆ. ಹಾಂ ಬಾಯ್. ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಆಲ್ಮೋಸ್ಟು, ಹಾಗಾಗಿ ಅವಳು ಮತ್ತೆ ಆಟನ ಶುರು ಮಾಡ್ಕೊಂಡಿದ್ದಾಳೆ. ಸದ್ಯಕ್ಕಿನ್ನೂ 1 ಟಾಯ್ಸ್ ಅಷ್ಟೇ ಕೆಳಗೆ ಬಂದಿರೋದು, ಹಾಗಾಗಿ ಆಟ ಆಡಕ್ಕೆ ಬಿಟ್ಟಿದ್ದೆ. ಯೋಗ ಮಾಡ್ತಿದ್ಯಾ ಮಗ್ಲೇ? ಪಿಂಕು ಅವರೇ, ನೀವು ಇಷ್ಟೊಂದು ಗಲಾಟೆ ಮಾಡ್ತೀರಲ್ಲ ಮನೇಲಿ. ಪಿಂಕು ಅವರೇ, ಹಾಂ ಏನಕ್ಕೆ? ಏನು ಸಮಸ್ಯೆ ಇದೆ ಮನೆಯಲ್ಲಿ ನಿಮಗೆ? ಹಾಂ ಮೈಕಿದು ಪಿಂಕು ಅವರೇ, ಮೈಕಿದು ನಿಮ್ಮ ಮೈಕಿದು. ಅಯ್ಯೋ, ಈ ಬಾಧೆ ತಡೆಯೋಕ್ಕಾಗ್ತಿಲ್ಲ ಅಂತನ ನೀವು? ಹಂಗೆಲ್ಲ ಮಾಡಬಾರ್ದು. ವ್ಯೂವರ್ಸ್ ಇರ್ತಾರೆ ನಿಮಗೆ ಅಂತ. ನಿಮ್ದಿದು ಚಾನಲ್ಲು, ತಗೊಳ್ಳಿ, ನೀವೇ ಮಾತಾಡಿ. ನೀವು ಇಲ್ಲಿ ನೋಡ್ಬೋದು ನನ್ನ ಮಗಳು ಐಬ್ರೋ ಮಾಡ್ತಿದ್ದಾಳೆ. ಐಬ್ರೋ ಮಾಡೋದು ಹೆಂಗೆ ಅಂತ ಹೀಗೆ ಟ್ರೈನಿಂಗ್ ತಗೋತಿದ್ದಾಳೆ ಮನೇಲಿ ಅವಳು ಒಬ್ಳೇನೆ, ಅಲ್ವಾ ಮಗಳೇ? ನಂತರ ನಮ್ಮ ಸ್ಯಾಂಡಿ ನೋಡ್ಬೋದು. ಮತ್ತೆ ನನ್ನ ಮಗಳು ತೀಟೆ ಶುರು ಆಯಿತು. ಸುಮ್ಮನೆ ಇರೋದೇ ಇಲ್ಲ ಅವಳದು ಕೈ. ಆಲ್ಮೋಸ್ಟ್ ಇವತ್ತೆಲ್ಲ ಅವಳ ದಿನಚರಿನೇ ಶೂಟ್ ಮಾಡಿದ್ದೀನಿ ನಾನು. ನೆಕ್ಸ್ಟು ಇನ್ನು ನಿಮ್ಮ ಕಾಟನೇ ಬೇಡ ಅಂತ ನಮ್ಮ ಸ್ಯಾಂಡಿ ಮಲಗಿದ್ರೆ, ಅವ್ನು ಮಲಗಿದ್ದಾನೆ ಅಂತಲೂ ನೋಡಿದೆ. ನನ್ನ ಮಗಳು ಮತ್ತೆ ತೀಟೆ ಶುರು ಮಾಡಿದ್ದಾಳೆ, ನೋಡ್ಬೋದು. ಸುಮ್ಮನೆ ಇರೋದೇ ಇಲ್ಲ ಅವಳು ಯಾವತ್ತು. ಕೈ ಅಂತೂ ಸುಮ್ಮನೆ ಇರಲ್ಲ ಮೊದಲೇ. ಹಾಂ ಏನು ಚೆಕ್ ಮಾಡ್ತಿದ್ಯಾ ನೀನು? ನಂದದು 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 ಕೊಡೆ ಅಮ್ಮ, ನಂದು ಮಗಳೇ, ನಂದದು ನಂದದು. ಏನ ಮೇಡಮ್, ಏನು ಮಾಡ್ತಿದ್ದೀರಾ ಮೇಡಮ್? ಏನಾದರೂ ಹೆಲ್ಪ್ ಮಾಡಬೇಕಾ ಮೇಡಮ್? ಇದೇನೋ ಹೊಸ ಸ್ಟೆಪ್ಸ್ ಮಾಡ್ಕೊಬಿಟ್ಟಿದ್ದೀರಾ ಡೋರ್ನ. ಸ್ಟೆಪ್ಸಾ ಅದು? ಇನ್ನು ನಾನು ಸ್ವಲ್ಪ ಬೇಲ್ಪುರಿ ಮಾಡ್ಕೊಂಡೆ ತಿನ್ನೋಣ ಅಂದ್ಬಿಟ್ಟು, ನಂತರ ಲಂಚ್ಗೆ ಗಾರ್ಲಿಕ್ ಮ್ಯಾಗಿ ಅಂತ ಹೊಸದಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ಓಕೆ ಅನಿಸ್ತು ನನಗೆ. ನಿದ್ದೆ ಆಯ್ತಾ ನಿಮ್ಮದು? ಇಲ್ಲ, ನಿದ್ದೆ ಆಗಿಲ್ಲ ನಿಮ್ಮದು. ನಿದ್ದೆ ಇನ್ನು ನನ್ನ ಮಗಳದು ಸಂಜೆದೊಂದು ರೌಂಡ್ ನಿದ್ದೆ ಆಗಿತ್ತು. ಅವಳು ಎದ್ದಾಗಲೇ ಆಲ್ಮೋಸ್ಟ್ 9. ನೆಕ್ಸ್ಟ್ ಮೂವಿ ನೋಡ್ತಿದ್ದೆ. ಸೊ ಬೋರ್ ಆಗಬಾರ್ದಲ್ಲ ಅಂದ್ಬಿಟ್ಟು ಹಾಗೇ ಪಾಪ್ಕಾರ್ನ್ ತೊಗೊಳ್ಳೋಣ ತಿನ್ನೋಕ್ಕೆ ಅಂದ್ಬಿಟ್ಟು ಪಾಪ್ಕಾರ್ನ್ ಮಾಡ್ಕೊತಿದ್ದೆ ಮನೇಲೇ. ಸೊ ನಾನು ಯೂಶ್ವಲಿ ಪಾಪ್ಕಾರ್ನ್ ಮಾಡ್ಕೊಂಡಾಗ ಅದು ಬರೀ ಸಾಲ್ಟ್ ಇರುತ್ತೆ. ನಂಗೆ ಸ್ವಲ್ಪ ಸ್ಪೈಸಿ ಇಷ್ಟ ಅಂದ್ಬಿಟ್ಟು ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತೀನಿ ಅದಕ್ಕೆ. ನೆಕ್ಸ್ಟು ಇದೆಲ್ಲ ರೆಡಿ ಆದಮೇಲೆ ಮೂವಿ ಜೊತೆ ಪಾಪ್ಕಾರ್ನ್. ನೆಕ್ಸ್ಟು ಹಾಗೆ ನನ್ನ ಮಗಳಿಗೆ ಹೊಟ್ಟೆ ಹಸಿತಿತ್ತು ಅಂತ ಅವಳದು ಊಟ ಆಯಿತು. ನಂತರ ಗುರುಚರಿತ್ರೆ 2 ಅಧ್ಯಾಯ ಮುಗಿಸಿ ನಮ್ಮ ಮನೆ ಹೇಗೆ ಹರಡಿತ್ತು ಹಾಗೆ ಬಿಟ್ಟು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.